ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ವೈಟ್ ಕೋಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬಹಳಷ್ಟು ಸ್ಟೂಡೆಂಟ್ಸ್ ಆಗಿರ್ಬೋದು, ಪೇರೆಂಟ್ಸ್ ಆಗಿರ್ಬೋದು, ಬಹಳಷ್ಟು ಏನೈತಿಲ್ಲ ಡೌಟ್ ಇರ್ತಾವೆ. ಮತ್ತು ಸೇಮ್ ಡೌಟನ್ನು ಬೇರೆ ಸ್ಟೂಡೆಂಟ್ಸ್ಗೂ ಇರ್ತಾವೆ. ಮತ್ತು ಅದಕ್ಕೋಸ್ಕರನ ಬಹಳಷ್ಟು ಜನನು ಕಮೆಂಟ್ ಮಾಡತ್ತಿರ್ತಾರೋ. ನಮ್ಮ ಯೂಟ್ಯೂಬ್ ಚಾನಲ್ ಒಳಗೆ ಪ್ರತಿದಿನ 8ರಿಂದ 10 ಒಳಗಾಗೇನ ಲೈವ್ ಒಂದು ನಿಮ್ಮ ಡೌಟ್ಗಳನ್ನ ಏನೈತಿಲ್ಲ ಕಂಪ್ಲೀಟಾಗಿ ಏನೈತಿಲ್ಲ ಕ್ಲಿಯರ್ ಮಾಡ್ತಾನೆ. ಮತ್ತು ಅಲ್ಲಿ ಕೂಡ ಕಮೆಂಟ್ ಬಾಕ್ಸ್ ತಗೋ ರಿಪ್ಲೈ ಮಾಡೋಕ್ಕೂ ಕೂಡ ಟ್ರೈ ಮಾಡ್ತಾನೆ. ಮತ್ತು ಆಲ್ರೆಡಿ ನೋಡಿರುವಾಗ MCCದಿಂದ ನಿನ್ನೆ ಏನೈತಿಲ್ಲ ಪ್ರೊವಿಷನಲ್ ರಿಸಲ್ಟು ಅನೌನ್ಸು ಆಗಿತ್ತು. ಇವತ್ತೇನೈತಿಲ್ಲ ಫೈನಲ್ ರಿಸಲ್ಟ್ ಬರ್ಬೋದಂತೇಳಿ ಇದ್ರ ಶೆಡ್ಯೂಲ್ ಒಳಗಿತ್ತು. ಮತ್ತು ಇವತ್ತು ಬರ್ಬೋದು. ಮತ್ತು ನೋಡುವಾಗ ನಂಬರ್ ಆಫ್ ಸ್ಟೂಡೆಂಟ್ಸು ನಮ್ಮ ಕರ್ನಾಟಕದಿಂದ ಬಹಳಷ್ಟು ಸ್ಟೂಡೆಂಟ್ಸ್ನು ಅಲ್ಲಿ ಕೂಡ ಸೀಟ್ ತೊಗೊಂಡಾರೋ. ಆಲ್ರೆಡಿ ಒಂದು ವಿಡಿಯೋ ಮಾಡೇನಿ, ಅಲ್ಲಿ ಏನೈತಿಲ್ಲ ಚೆಕ್ ಮಾಡಿರಿ. ಮತ್ತು ಇನ್ನೊಂದು ಏನಂದ್ರೆ ನೆಕ್ಸ್ಟ್ ಈಗ ಸೆಕೆಂಡ್ ರೌಂಡ್ ಒಳಗೂ ಕೂಡ ಕಟ್ ಆಫ್ ಏನೈತಿಲ್ಲ ಕಡಿಮೆ ಆಗುವಂಥ ಚಾನ್ಸಸ್ ಏನೈತಿಲ್ಲ ಜಾಸ್ತಿ ಐತಿ. ಮತ್ತು ಇನ್ನೊಂದು ರಿಕ್ವೆಸ್ಟ್, ಯಾರೆಲ್ಲ ಟಾಪರ್ಸ್ ಅದರಿ, ನಿಮಗೆ MCC ಒಳಗೆ ಒಳ್ಳೆ ಕಾಲೇಜ್ ಸಿಕ್ಕಿತ್ತಂದ್ರೆ ಅಲ್ಲಿ ಏನೈತಿಲ್ಲ ಅಡ್ಮಿಷನ್ನ ತಗೊಳ್ರಿ. ಯಾಕಂದ್ರೆ ನಮ್ಮ ಕರ್ನಾಟಕದ ಸ್ಟೂಡೆಂಟ್ಸ್ಗೆ ಏನೈತಿಲ್ಲ ಬಹಳಷ್ಟು ಯೂಸ್ಫುಲ್ ಆಗ್ತೈತಿ. ಆಲ್ರೆಡಿ ಜಿಪ್ಮರ್ ಆಗಿರ್ಬೋದು, ಏಮ್ಸಲ್ಲಿ ಏನೈತಿಲ್ಲ ಅರೌಂಡ್ 167 ಅವ್ರು 150 ಸೀಟ್ಸ್ ಏನೈತಿಲ್ಲ ನಮ್ಮ ಕರ್ನಾಟಕದ ಸ್ಟೂಡೆಂಟ್ಸ್ ತಗೊಂಡಾರು. ಮತ್ತು ಇನ್ನು ಏನಂದ್ರೆ 60 ಸ್ಟೂಡೆಂಟ್ಸ್ ಏನೈತಿಲ್ಲ ಸೇಮ್ ಕಾಲೇಜ್ ನಮ್ಮ KE ನಡೆಸುವಂಥ ಮತ್ತು MCCಯಲ್ಲೂ ಕೂಡ ಸೇಮ್ ಕಾಲೇಜನ್ನು ತಗೊಂಡಾರು. ನೀವೇನೈತಿಲ್ಲ MCC ಮುಖಾಂತರ ಅಡ್ಮಿಷನ್ನ ಮಾಡ್ಕೊಳ್ರಿ. ಮತ್ತು ಬಹಳಷ್ಟು ಜನ ಕೇಳತ್ತಾರ, ಈಗ ಮಾಕ್ ಅಲಾಟ್ಮೆಂಟ್ ಒಳಗೆ ಏನು ಅಲಾಟ್ಮೆಂಟ್ ಆಗಿತ್ತಲ್ಲ ಅದೇನೈತಿಲ್ಲ ಚೇಂಜ್ ಆಗೋ ಚಾನ್ಸಸ್ ಏನೈತಿಲ್ಲ ಬಹಳಷ್ಟು ಇರ್ತೈತಿ. ಯಾಕಂತೇಳಿ ಬಹಳಷ್ಟು ಜನ ಕೇಳ್ತಿರ್ತಾರೆ. ಈಗ ಆಲ್ರೆಡಿ ಏನೈತಿಲ್ಲ ಪ್ರಿಯಾರಿಟಿ ಲಿಸ್ಟ್ ಅನ್ನೋದು ಏನೈತಿಲ್ಲ ಬಹಳಷ್ಟು ಜನ ಏನೈತಿಲ್ಲ ಚೇಂಜ್ ಮಾಡಿರ್ತಾರೋ. ಅದಕ್ಕೋಸ್ಕರನ ಕಾಲೇಜ್ ಏನಂತೂ ಸೇಮ್ ಇರಂಗಿಲ್ಲ, ಕೆಲವೊಂದಿಷ್ಟು ಕಡೆ ಚೇಂಜ್ ಆಗೋ ಪಾಸಿಬಿಲಿಟಿ ಅಂತೂ ಜಾಸ್ತಿ ಐತಿ. 99% ಕಾಲೇಜ್ ಚೇಂಜ್ ಆಗೋ ಚಾನ್ಸಸ್ ಐತಿ. ಮತ್ತು 1% ಹೇಳಕ್ಕಾಗಂಗಿಲ್ಲ. ನೋಡ್ಬೋದು, ನಿಖಿತಾ ಅನ್ನೋರ್ಗೆ ಏನೈತಿಲ್ಲ BGS ನೆಲಮಂಗಲ ಒಳಗೆ ಏನೈತಿಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತೆ ಅಂದರು. ಮಾಕ್ ಅಲಾಟ್ಮೆಂಟ್ ಒಳಗೆ ಏನೂ ಹೇಳಕ್ಕಾಗಂಗಿಲ್ಲ. ನೀವು ಏನೈತಿಲ್ಲ BGS ಮೆಡಿಕಲ್ ಕಾಲೇಜು ಒಳ್ಳೆ ಮೆಡಿಕಲ್ ಕಾಲೇಜ್. ನೆಕ್ಸ್ಟ್ ನೋಡ್ಬೇಕಂದ್ರೆ ಮಹಂತೇಶ್ ಅನ್ನೋರು ಏನೈತಿಲ್ಲ ಈವ್ನಿಂಗ್ ಒಂದು MCCದು ಏನೈತಿಲ್ಲ ವಿಡಿಯೋ ಮಾಡಿದ್ವಿ, ಅದು ಓಕೆ ಚೆನ್ನಾಗೈತೆ ಅಂತಂದರು. ನೆಕ್ಸ್ಟ್ ಮಹೇಶ್ ಪಾಟೀಲ್ ಅನ್ನೋರ್ದು 3A ಕ್ಯಾಟಗರಿ ಹೈದರಾಬಾದ್ ಕರ್ನಾಟಕ 405 ಮಾರ್ಕ್ಸ್ಗೆ BDS ಗೌರ್ಮೆಂಟ್ ಸೀಟ್ ಸಿಗ್ತೈತೆ ಅಂತ ಕೇಳ್ಯಾರು. ಸಿಗುವಂಥ ಪಾಸಿಬಿಲಿಟಿ ಜಾಸ್ತಿ ಐತಿ. ಯಾಕಂದ್ರೆ ಫಸ್ಟ್ ರೌಂಡ್ ಒಳಗೆ ಏನೈತಿಲ್ಲ ಒಂದು ಸ್ವಲ್ಪ ಏನೈತಿಲ್ಲ ಕಟ್ ಆಫ್ ಜಾಸ್ತಿ ಇರ್ತೈತಿ. ಸೆಕೆಂಡ್ ರೌಂಡ್ ಒಳಗೂ ಸಿಗ್ಬೋದು, ಟ್ರೈ ಮಾಡ್ರಿ. ಓಕೆ, ಇನ್ನೊಬ್ರು ಏನಂದ್ರೆ ಮಾತಾಡೋದು ಕಲಿಬೇಕಂತ ಹೇಳಿ ಕೇಳಾರು. ನಾನು ಟ್ರೈ ಮಾಡತ್ತೀನಿ. ಯಾಕಂದ್ರೆ ನಾವೇನೈತಿಲ್ಲ ಉತ್ತರ ಕರ್ನಾಟಕದವ್ರ, ನಮ್ಮ ಅಂದ್ರೆ ನಾ ಇರುವುದೆಲ್ಲ ಬಾರ್ಡ್ರ್, ನಮ್ಮ ಮನಿ ಆಗಲಿ ನಮ್ಮ ಊರಾಗಲಿ ಇರುವುದೆಲ್ಲ ಬೆಳಗಾವಿ ಬಾರ್ಡ್ರ್ ಕನ ಇದೇವಿ. ಅದಕ್ಕೋಸ್ಕರ ಒಂದು ಸ್ವಲ್ಪ ಮಾತಾಡೋದ್ರಾಗ ಒಂದು ಸ್ವಲ್ಪ ಹಿಂದೆ ಮುಂದೆ ಆಗ್ಬೋದು. ಯಾಕಂದ್ರೆ ಒಳ್ಳೆ ಇನ್ಫಾರ್ಮೇಷನ್ನ ಕೊಡತ್ತೀನಿ. ಬಟ್ ಯಾವುದೇ ರೀತಿ ಇದನ್ನ ಮಾಡ್ರೂ ಕೂಡ ಒಳ್ಳೆ ಇನ್ಫಾರ್ಮೇಷನ್ನ ಕೊಡತ್ತೀನಿ. ಮತ್ತು ಇನ್ನೊಂದು ಏನಂದ್ರೆ ಸಂತೋಷ್ ಲಮಾನಿಯವರು 1,75,000 ಏನೈತಿಲ್ಲ MBBS ಸೀಟ್ ಸಿಗುವಂಥ ಪಾಸಿಬಿಲಿಟಿ ಐತಿ. ಈಗ ಆಲ್ರೆಡಿ ನೋಡಿರುವಾಗ ಕಟ್ ಆಫ್ ಕೂಡ ಕಡಿಮೆ ಆಗೋ ಚಾನ್ಸಸ್ ಐತಿ. ಸೆಕೆಂಡ್ ರೌಂಡ್ ಮಟ್ಟನೂ ವೇಟ್ ಮಾಡ್ರಿ. ನೆಕ್ಸ್ಟ್ ನೋಡ್ಬೇಕಂದ್ರೆ 4,37,000 ಆಲ್ ಇಂಡಿಯಾ ರ್ಯಾಂಕಿಗೆ BDS ಸಿಗ್ತೈತೆ ಅನ್ನೋದು ಕೇಳೋರು. ಈಗ ಫಸ್ಟ್ ರೌಂಡ್ ಮಾಕ್ ಒಳಗೆ ಒಂದು ಸ್ವಲ್ಪ ವೇರಿಯೇಷನ್ ಆಗಿರ್ಬೋದು, ಟ್ರೈ ಮಾಡ್ರಿ, ಸಿಗೋ ಪಾಸಿಬಿಲಿಟಿ ಇರ್ತೈತೆ ಸೆಕೆಂಡ್ ಮತ್ತು ಥರ್ಡ್ ರೌಂಡ್ ಒಳಗೆ. ಓಕೆ, ನೆಕ್ಸ್ಟು 61,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಮತ್ತು SC ಕ್ಯಾಟಗರಿ ಅದಾರು. ಓಕೆ, ಇವರು ಓಕೆ. ನೆಕ್ಸ್ಟು 2A ಕ್ಯಾಟಗರಿ 1,21,000ಗೆ MBBS ಸೀಟ್ ಸಿಗ್ತೈತೆ ಅನ್ನೋ ಕೇಳೋರು. ಈ ವರ್ಷ 2A ಕ್ಯಾಟಗರಿದು 1,70,000ಗೆ ಏನೈತಿಲ್ಲ ಕಟ್ ಆಫ್ ನಿಂತೈತಿ. ಸಿಗುವಂಥ ಪಾಸಿಬಿಲಿಟಿ ಜಾಸ್ತಿ ಐತಿ. ಟ್ರೈ ಮಾಡ್ರಿ. 1,17,000 ಓಕೆ
1,13,000 or 17,000 ಏನೈತ್ಲ ಕಟ್ ಆಫ್ ಇರ್ತೈತಿ. 1,17,000 ಪಾಸಿಬಿಲಿಟಿ ಐತಿ. ನೆಕ್ಸ್ಟ್ ಓಕೆ, ನೆಕ್ಸ್ಟು 251 ಮಾರ್ಕ್ಸ್ಗೆ BHMS ಅವ್ರು BAMS ಸಿಗ್ತೈತೆ ಅನ್ನೋದು ಕೇಳೋರು. BHMS ಆದ್ರೆ ಗೌರ್ಮೆಂಟ್ ಸೀಟ್ ಸಿಗ್ತೈತಿ. BAMS ಆದ್ರೆ ನಿಮ್ಗೇನೈತ್ಲ 2.5 ಲಕ್ಷದ ಏನೈತ್ಲ ಸೀಟ್ ಸಿಗ್ತೈತಿ. ಓಕೆ, ನೆಕ್ಸ್ಟ್ 8,15,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೆಮಿ ಗೌರ್ಮೆಂಟ್ BAMS ಸಿಗ್ಬೋದು. MBBS ಅಂತೂ ಡೌಟ್, ನೀವೇನೈತ್ಲ ಟ್ರೈ ಮಾಡ್ರಿ. ನೆಕ್ಸ್ಟ್ ನೋಡ್ಬೇಕಂದ್ರ 69,000 ಆಲ್ ಇಂಡಿಯಾ ರ್ಯಾಂಕಿಗೆ ಗೌರ್ಮೆಂಟ್ ಕಾಲೇಜ್ದಾಗ ಸೀಟ್ ಸಿಗ್ತೈತೆ ಅನ್ನೋದು ಕೇಳೋರು. ಸಿಗೋ ಪಾಸಿಬಿಲಿಟಿ ಆಲ್ರೆಡಿ ಗೌರ್ಮೆಂಟ್ ಕಾಲೇಜದ ಕಟ್ ಆಫ್ ಅನ್ನ ನೋಡಿರ್ತಾರಿ, ಸಿಗ್ಬೋದು, ಟ್ರೈ ಮಾಡ್ರಿ. BHMS ಕಾಲೇಜ್ ಲಿಸ್ಟನ್ನು ಮಾಡ್ರತ್ ಕೇಳತ್ತಾರು. ಅಫ್ಕೋರ್ಸ್ ಮಾಡ್ತಾನೆ. ಓಕೆ, ಇನ್ನೊಂದೇನಂದ್ರೆ ವೆಟರ್ನರಿ ಕೋರ್ಸ್ ಬಗ್ಗೆ ಬಹಳಷ್ಟು ಜನ ಕೇಳತ್ತಾರೆ. ವೆಟರ್ನರಿ ಕೋರ್ಸ್ ನೀವೇನೈತ್ಲ KCET ಮುಖಾಂತರನೂ ಮಾಡ್ಬೋದು, ಮತ್ತು ನೀವೇನೈತ್ಲ ನೀಟ್ ಮುಖಾಂತರ VCI ಕೌನ್ಸಿಲಿಂಗ್ ಮುಖಾಂತರ ಮಾಡ್ಬೋದು. ಲಾಸ್ಟ್ ಡೇಟ್ ಯಾವತ್ತೈತೆ ಅಂದ್ರೆ 23 ಆಗಸ್ಟ್ ಐತಿ. ಯಾರೆಲ್ಲ ಅಪ್ಲಿಕೇಶನ್ ಹಾಕು ಇಂಟ್ರೆಸ್ಟ್ ಐತಿ ಅಪ್ಲಿಕೇಶನ್ ಹಾಕ್ರಿ. ಮತ್ತು ಅಲ್ಲಿಯೂ ಕೂಡ ಮ್ಯಾನೇಜ್ಮೆಂಟ್ ಮತ್ತು ಪ್ರೈವೇಟ್ ಕಾಲೇಜ್ದಾಗೂ ಏನೈತ್ಲ ಸೀಟ್ ಇರ್ತಾವೆ. ನಮ್ಮ ಕರ್ನಾಟಕ ಒಳಗೆ ಯಾವುದೇ ಪ್ರೈವೇಟ್ ಕಾಲೇಜ್ ಇಲ್ಲ, ಬೇರೆ ಬೇರೆ ಸ್ಟೇಟ್ ಒಳಗೂ ಪ್ರೈವೇಟ್ ಕಾಲೇಜಸ್ ಅದಾವೆ. ಅಲ್ಲಿ ಕೂಡ 6 lakh 7 lakh 8 lakh ಏನೈತ್ಲ ಪರ್ ಇಯರ್ ಫೀಸ್ ಆಗಿರ್ತೈತಿ. ಅದನ್ನೂ ಏನೈತ್ಲ ಟ್ರೈ ಮಾಡ್ರಿ. ನೆಕ್ಸ್ಟ್ ಗೋವಿಂದ್ ಅವ್ರು ಏನು ಕೇಳ್ಯಾರಂದ್ರೆ ST ಕ್ಯಾಟಗರಿ ಹೈದರಾಬಾದ್ ಕರ್ನಾಟಕ 4,62,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಐತಿ. MBBS ಡೌಟ್ ಅಂತ MBBS ಸಿಗಲ್ಲ, BAMS ಸಿಗ್ಬೋದು, ಟ್ರೈ ಮಾಡ್ರಿ. ನೆಕ್ಸ್ಟ್ SC4H ಓಕೆ, SC4H ಏನೈತ್ಲ ಒಂದು, ಅದು ಕೂಡ ಒಂದು SC ಒಳಗನ ಸಬ್ ಕ್ಯಾಟಗರಿ ಆಗಿರ್ತೈತಿ. ಅದ್ರ ಕಟ್ ಆಫ್ ನೋಡ್ರೆ ನಾನು ಫಸ್ಟ್ ನೋಡಿದಾಗ SC4ದ ಕಟ್ ಆಫ್ ನೋಡಿದಾಗ 4 lakh 7 lakh ಅದು ಐತಿ. ಅದ್ರೂ ಕೂಡ ನಂಬಕ್ಕಾಗಲಿಲ್ಲ. ಒಂದು ನಾನು ಕೂಡ ಚೆಕ್ ಮಾಡಿ ಕಟ್ ಆಫ್ದು ಅದೊಂದು ಸ್ವಲ್ಪ ಅಲ್ಲಿ ಸ್ಟೂಡೆಂಟ್ಸ್ ಏನೈತ್ಲ ಕಡಿಮೆ ಇರ್ಬೋದು. ನೆಕ್ಸ್ಟ್ 404 ಮಾರ್ಕ್ಸ್ಗೆ 2,60,000 SCB ಕ್ಯಾಟಗರಿಗೆ ಹೈದರಾಬಾದ್ ಕರ್ನಾಟಕಕ್ಕೆ ಏನೈತ್ಲ ಸೀಟ್ ಸಿಗ್ತೈತೆ ಅನ್ನೋದು ಕೇಳೋರು. ಆಲ್ರೆಡಿ ಏನೈತ್ಲ ಕಟ್ ಆಫ್ದು ವಿಡಿಯೋ ಅಂತೂ ಮಾಡೇನಿ, ಅಲ್ಲಿಯೂ ಕೂಡ ಚೆಕ್ ಮಾಡ್ರಿ. ಯಾಕಂದ್ರೆ ಒಂದು 10,000 ಅಂತೂ ವೇರಿಯೇಷನ್ ಆಗೇ ಆಗ್ತೈತಿ. ಮತ್ತು ನಿಮ್ಮದು ಹೈದರಾಬಾದ್ ಕರ್ನಾಟಕ ಕೋಟಾ ಐತೆ ಅಂದ್ರೆ ಒಂದು ಸ್ವಲ್ಪ ಏನೈತ್ಲ ವೇರಿಯೇಷನ್ ಆಗೋ ಚಾನ್ಸಸ್ ಏನೈತ್ಲ ಜಾಸ್ತಿ ಇರ್ತೈತಿ. ನೆಕ್ಸ್ಟ್ 1,03,000 ಆಲ್ ಇಂಡಿಯಾ ರ್ಯಾಂಕಿಗೆ ಜನರಲ್ ಮೆರಿಟಿಗೆ ಸೀಟ್ ಅಲೌಟ್ಮೆಂಟ್ ಆಗೈತಿ. ಆದ್ರೆ ಸೆಮಿ ಗೌರ್ಮೆಂಟ್ ಸೀಟ್ ಸಿಗ್ತೈತೆ ಅನ್ನೋದು ಕೇಳೋರು. ಆಲ್ಮೋಸ್ಟ್ ಆಲ್ ಸಿಗೋ ಪಾಸಿಬಿಲಿಟಿ ಜಾಸ್ತಿ ಐತಿ. ಯಾಕಂದ್ರೆ ಈಗ ನೋಡಿರೋ ಪ್ರಕಾರ ಫಸ್ಟ್ ರೌಂಡ್ ಮಾರ್ಕ್ ರೌಂಡ್ ಒಳಗೆ 94,000 ಆಲ್ ಇಂಡಿಯಾ ರ್ಯಾಂಕಿಗೆ ಏನೈತ್ಲ ಸೀಟ್ ಅಲೌಟ್ಮೆಂಟ್ ಆಗೈತಿ. ಒಂದು ಇನ್ನು ಎಷ್ಟಂದ್ರೆ ಅರೌಂಡ್ 9,000 ರ್ಯಾಂಕಿಂಗ್ ಡಿಫ್ರೆನ್ಸ್ ಐತಿ. ಸಿಗೋ ಪಾಸಿಬಿಲಿಟಿ ಐತಿ. ಸೆಕೆಂಡ್ ಅವ್ರ ಥರ್ಡ್ ರೌಂಡ್ ಮಟನೂ ವೇಟ್ ಮಾಡ್ರಿ, ಸಿಗ್ಬೋದು. ನೆಕ್ಸ್ಟ್ BAMS ಆಪ್ಷನ್ ಎಂಟ್ರಿ ಯಾವಾಗ ಬಿಡ್ತಾರತ್ತೆ ಬಹಳಷ್ಟು ಜನ ಕೇಳತ್ತಾರೆ. BAMS ಆಪ್ಷನ್ ಎಂಟ್ರಿ ಯಾವಾಗ ಬಿಡ್ತಾರೋ ಅನ್ನೋದು ಬಹಳಷ್ಟು ಕುತೂಹಲಕಾರಿ ವಿಷಯವಾಗೈತಿ. ಯಾಕಂದ್ರೆ ಎಲ್ಲ ಆಲ್ಮೋಸ್ಟ್ ಆಲ್ ಬಹಳಷ್ಟು ಜನ BAMS ಆಪ್ಷನ್ ಎಂಟ್ರಿ ಪ್ರತಿಯೊಂದು ವಿಡಿಯೋ ಒಳಗೆ BAMS ಆಪ್ಷನ್ ಎಂಟ್ರಿ ಬಗ್ಗೆ ಬಹಳಷ್ಟು ಹೇಳತ್ತಾನೆ. ಯಾಕಂದ್ರೆ ಇನ್ನೊಮ್ಮೆ ಹೇಳ್ತಾನೆ. ಓಕೆ, ಈಗ MBBS ಫಸ್ಟ್ ರೌಂಡ್ ಆದಮೇಲೆ BAMS ಫಸ್ಟ್ ರೌಂಡ್ ಏನೈತಲ್ಲ ಸ್ಟಾರ್ಟ್ ಆಗ್ತೈತಿ. ಇಲ್ಲಿ ನೋಡ್ಬೋದು ನೀವು BAMS MBBS ಎರಡೂ ಸೇರಿ ಫಸ್ಟ್ ರೌಂಡ್ ಒಳಗೆ ಮಾಡ್ರೆ ಕಟ್ ಆಫ್ ಏನೈತ್ಲ ಜಾಸ್ತಿ ನಿಂದ್ರುವಂಥ ಚಾನ್ಸಸ್ ಏನೈತ್ಲ ಜಾಸ್ತಿ ಇರ್ತೈತಿ. ಮತ್ತು ಸೆಕೆಂಡ್ ರೌಂಡಿಂದ ಸ್ಟಾರ್ಟ್ ಮಾಡ್ರೆ ಕಟ್ ಆಫ್ ಒಂದು ಸ್ವಲ್ಪ ಕಡಿಮೆ ಆಗೋ ಚಾನ್ಸಸ್ ಏನೈತ್ಲ ಜಾಸ್ತಿ ಇರ್ತೈತಿ. ನಿಮಗೂ ಒಂದು ಸ್ವಲ್ಪ ಟೆನ್ಷನ್ನು ಕಡಿಮೆ ಆಗ್ತೈತಿ. ಯಾಕಂತ ಹೇಳಿ ನಿಮಗೂ ಅಂಡರ್ಸ್ಟ್ಯಾಂಡ್ ಆಗ್ತೈತಿ. ಫಸ್ಟ್ ರೌಂಡ್ ಒಳಗೆ MBBS ಸಿಗಲ್ದವರೆಲ್ಲ BAMSಗೆ ಬಂದಿರ್ತಾರೆ. ಮತ್ತು ಸೆಕೆಂಡ್ ರೌಂಡ್ ಒಳಗೆ ಮತ್ತೊಂದು ಸ್ವಲ್ಪ ಅವ್ರ ಮೇಲೆ ಹೋಗಂತಲೇ ಒಂದು ಸ್ವಲ್ಪ ವೇರಿಯೇಷನ್ ಆಗ್ತೈತಿ. ಅದಕ್ಕೋಸ್ಕರನ ವೇಟ್ ಮಾಡ್ರಿ, ಆರಾಮ್ ಕೌನ್ಸಿಲಿಂಗನ್ನು ಕಂಪ್ಲೀಟ್ ಮಾಡು. 371 ಮಾರ್ಕ್ಸ್ಗೆ 2A ಕ್ಯಾಟಗರಿ ಒಳಗೆ BAMS ಸಿಗ್ತೈತೆ ಅಂತ ಕೇಳೋರು. ಡೆಫಿನೇಟ್ ಆಗಿ ಸಿಗ್ತೈತಿ. ನೆಕ್ಸ್ಟ್ 445 ಮಾರ್ಕ್ಸ್ಗೆ 1,75,000 ಐತಿ. ಮತ್ತು 2A ಕ್ಯಾಟಗರಿ ಕನ್ನಡ ಮೀಡಿಯಮ್ಗೆ MBBS ಸೀಟ್ ಸಿಗ್ತೈತೆ ಅನ್ನೋದು ಕೇಳ್ಯಾರು. ಪಾಸಿಬಿಲಿಟಿ ಒಂದು ಸ್ವಲ್ಪ ಕಡಿಮೆನೇ ಐತಿ, ಡೌಟ್ ಅನ್ನೋದು
ಓಕೆ, ನೆಕ್ಸ್ಟ್ ಏನಂದ್ರ ಇವ್ರ ಮಗಳ 351 ಮಾರ್ಕ್ಸ್ ಆಲ್ ಇಂಡಿಯಾ ರ್ಯಾಂಕಿಂಗ್ 4,12,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಇದೆ ಮತ್ತು 2B ಕೆಟಗರಿ ಮತ್ತು ಹೈದರಾಬಾದ್ ಕರ್ನಾಟಕ ಕೋಟಾ ಐತಿ. ಮತ್ತು ಇವ್ರಿಗೆ BAMS ಸೀಟ್ ಸಿಗ್ಬೋದು. ಡೆಫಿನೆಟ್ ಆಗಿ ಈ ವರ್ಷ ಕಟ್ ಆಫ್ ಅಂತೂ ಪ್ರೆಡಿಕ್ಟ್ ಮಾಡಕ್ಕೆ ಆಗಂಗಿಲ್ಲ BAMS ಯಾಕಂದ್ರೆ ಅಲ್ಲಿ MBBS ಅರೌಂಡ್ ಎಷ್ಟು 20,000 ಏನೈತಿಲ್ಲ ವೇರಿಯೇಷನ್ ಆಗೈತಿ. ಇಲ್ಲಿಯೂ ಕೂಡ ಬಹಳಷ್ಟು ವೇರಿಯೇಷನ್ ಆಗೋ ಪಾಸಿಬಿಲಿಟಿ ಜಾಸ್ತಿ ಐತಿ. ಅದಕ್ಕೋಸ್ಕರನ ವೇಟ್ ಮಾಡಂತಲೇ ಸೆಕೆಂಡ್ ರೌಂಡಿಗೆ ನಿಮಗೂ ಏನೈತಿಲ್ಲ ಫಸ್ಟಿಗೆನ ಸೀಟ್ ಅಲಾಟ್ಮೆಂಟ್ ಆಗ್ತೈತಿ. ಮತ್ತು ಅದಕ್ಕೋಸ್ಕರನ ವೇಟ್ ಮಾಡ್ರಿ ಅಂತ ಹೇಳ್ತೀನಿ. ನೆಕ್ಸ್ಟ್ SC3ಗೆ ಏನೈತಿಲ್ಲ ಓಕೆ, ನೆಕ್ಸ್ಟ್ 90,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಐತಿ. ಮಾಕ್ ಅಲಾಟ್ಮೆಂಟ್ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂತ ಹೇಳಿ ಓಕೆ, ಮಾಕ್ ಅಲಾಟ್ಮೆಂಟ್ ಒಳಗೆ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ತನತರು ಒಮ್ಮೆ ಏನೈತಿಲ್ಲ ಚೆಕ್ ಮಾಡ್ರಿ. ನೀವು ಆಪ್ಷನ್ ಎಂಟ್ರಿ ಒಳಗಾಗಿರ್ಬೋದು ಓಕೆ, ಒಮ್ಮೆ ಏನೈತ್ಲ ಕೇಗೂ ಮೆಸೇಜ್ ಮಾಡ್ರಿ. ಇಲ್ಲ ಆದ್ರೆ ನಿಮಗೆ ಸಾಧ್ಯವಾಯ್ತಂದ್ರೆ ಇನ್ನೊಮ್ಮೆ ಚೆಕ್ ಮಾಡಿ ಒಮ್ಮೆ ಏನೈತ್ಲ ಕೆ ಆಫೀಸ್ಗೂ ವಿಸಿಟ್ ಮಾಡ್ರಿ. ಯಾಕಂದ್ರೆ ನಾಳೆ ಅಥವಾ ನಾಡ್ದೊಳಗಾಗಿನ ಫಸ್ಟ್ ರೌಂಡಿಂದ ರಿಸಲ್ಟ್ ಬರುವಂಥ ಪಾಸಿಬಿಲಿಟಿ ಜಾಸ್ತಿ ಐತಿ. ಅದಕ್ಕೋಸ್ಕರನ ವೇಟ್ ಮಾಡಬೇಡ್ರಿ, ಆದಷ್ಟು ಬೇಗ ಏನೈತ್ಲ ಕೆ ಆಫೀಸಿಗೆ ಹೋಗ್ರಿ. ನೆಕ್ಸ್ಟ್ ನೋಡ್ಬೇಕಂದ್ರೆ ಓಕೆ, ಮಾಕ್ ಅಲಾಟ್ಮೆಂಟ್ ಒಂದು ಸ್ವಲ್ಪ ತಪ್ಪಾಗಿ ಹೇಳೀನಿ. ನೆಕ್ಸ್ಟ್ 326 ಮಾರ್ಕ್ಸ್ಗೆ 4,37,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಏನಿದೆ BAMS ಸೆಮಿ ಗೌರ್ಮೆಂಟ್ ಸೀಟ್ ಸಿಗ್ಬೋದು ಅನ್ನೋದು ಕೇಳ್ಯಾರು. 2A ಕೆಟಗರಿಗೆ ಅರೌಂಡ್ ಲಾಸ್ಟ್ ಇಯರ್ ನೋಡಿದಾಗ ಅರೌಂಡ್ 4 lakh ಸಮಥಿಂಗ್ ಅದು ಕಟ್ ಆಫ್ ನಿಂತಿತ್ತು. ಈ ವರ್ಷನೂ ಕೂಡ ಕಟ್ ಆಫ್ ಅಲ್ಲಿ ವೇರಿಯೇಷನ್ ಆಗೋ ಚಾನ್ಸಸ್ ಏನೈತಿಲ್ಲ ಬಹಳಷ್ಟು ಐತಿ. ನೆಕ್ಸ್ಟ್ ನೋಡ್ಬೇಕಂದ್ರೆ 345 ಮಾರ್ಕ್ಸ್ಗೆ SC ಕೆಟಗರಿ ABC ಅನ್ನೋದು ಏನೈತಿಲ್ಲ 3 ಅದಾವು. 4 lakhಗಂತೂ ಸೀಟ್ ಸಿಗಂಗಿಲ್ಲ. ಮತ್ತು ನಿಮ್ಮದು SC4 ಇತ್ತಂದ್ರೆ ಸಿಗುವಂಥ ಪಾಸಿಬಿಲಿಟಿ ಏನೈತಿಲ್ಲ ಜಾಸ್ತಿ ಐತಿ. ಈ ಟೈಮ್ ಅಂತೂ ಸಿಕ್ಕೈತಿ. ನೆಕ್ಸ್ಟ್ 72,000 ಆಲ್ ಇಂಡಿಯಾ ರ್ಯಾಂಕಿಂಗಿ ಕಸ್ತೂರಿಬಾ ಮೆಡಿಕಲ್ ಕಾಲೇಜ್ ಸೀಟ್ ಸಿಗ್ಬೋದು ಅನ್ನೋದು ಕೇಳಾರು. ಸಿಗುವುದು ಒಂದು ಸ್ವಲ್ಪ ಡೌಟ್. ನೀವೇನೈತಿಲ್ಲ ಡೀಮ್ಡ್ ಟ್ರೈ ಮಾಡ್ರೆ ಸಿಗ್ಬೋದು. ಅಂದ್ರೆ ಫೀಸು ಕೂಡ ಅದೇ ರೀತಿ ಇರ್ತೈತಿ. 19 ಲಕ್ಷ 18 ಲಕ್ಷ ಫೀಸ್ ಐತಿ. ನೆಕ್ಸ್ಟ್ 2A ಕೆಟಗರಿ ಹೈದರಾಬಾದ್ ಕರ್ನಾಟಕ 1,31,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಐತಿ. ಸೀಟ್ ಸಿಗ್ಬೋದು ಅನ್ನೋದು ಕೇಳತ್ತಾರು. 1 lakh ಸಿಗುವಂಥ ಪಾಸಿಬಿಲಿಟಿಗಳು ಜಾಸ್ತಿ ಅದಾವು. ಯಾಕಂದ್ರೆ ಈಗ ಆಲ್ಮೋಸ್ಟ್ ಆಲ್ ಒಂದು ಸ್ವಲ್ಪ ಕಟ್ ಆಫ್ ಕೂಡ ವೇರಿಯೇಷನ್ ಆಗ್ಬೋದು. ಟ್ರೈ ಮಾಡ್ರಿ ಅಂತ ಹೇಳ್ತೀನಿ. 308 ಮಾರ್ಕ್ಸ್ಗೆ BAMS ಸಿಗ್ಬೋದು ಅನ್ನೋದು ಕೇಳತ್ತಾರು. ಸಿಗುವಂಥ ಪಾಸಿಬಿಲಿಟಿ ಜಾಸ್ತಿ ಐತಿ. 2.5 ಲಕ್ಷದ ಏನೈತಿಲ್ಲ ಸೀಟ್ ಸಿಗ್ಬೋದು. ನೆಕ್ಸ್ಟ್ SC ಕೆಟಗರಿ C ಓಕೆ, ಕನ್ನಡ ಮೀಡಿಯಂ ಏನೈತಿಲ್ಲ 2,55,000 ಏನೈತಿಲ್ಲ ಆಲ್ ಇಂಡಿಯಾ ರ್ಯಾಂಕಿಂಗ್ ಐತಿ. ಸೀಟ್ ಸಿಗ್ತೈತೆ ಅನ್ನೋದು ಕೇಳಾರು. ಒಂದು ಸ್ವಲ್ಪ ಡೌಟ್ ಅನ್ನೋದು ಹೇಳ್ತೀನಿ. ಯಾಕಂದ್ರೆ ಆಲ್ಮೋಸ್ಟ್ ಆಲ್ ಮೊನ್ನೆ ರಿಸಲ್ಟ್ ಬಿಟ್ಟಿದಾಗ ಏನೈತಿಲ್ಲ ನಾನು ಕೂಡ ಒಂದು ಸ್ವಲ್ಪ ಏನೈತಿಲ್ಲ ಇದು ಕಟ್ ಆಫ್ ಅನ್ನು ನೋಡಿ ನಾನು SC ಕೆಟಗರಿದು ಏನೈತಿಲ್ಲ ಕಟ್ ಆಫ್ ಅನ್ನು ನೋಡಿ ನನಗೂ ಒಂದು ಸ್ವಲ್ಪ ನೆಕ್ಸ್ಟ್ 2A ಕೆಟಗರಿಗೆ 2,95,000 ಆಲ್ ಇಂಡಿಯಾ ರ್ಯಾಂಕಿಗೆ BAMS ಅಂತೂ ಸಿಗ್ತೈತಿ. ಒಳ್ಳೆ ಕಾಲೇಜ್. ನೀವೇನೈತಿಲ್ಲ ಯಾವ ರೀತಿ ಪ್ರಿಯಾರಿಟಿ ಲಿಸ್ಟನ್ನು ಮಾಡ್ತೀರಿ ಅದ್ರ ಮೇಲೆ ಏನೈತಿಲ್ಲ ಡಿಪೆಂಡ್ ಆಗಿರ್ತೈತಿ. ಮತ್ತು ಇನ್ನೊಂದು ಏನಂದ್ರೆ ಬಹಳಷ್ಟು ಸ್ಟೂಡೆಂಟ್ಸ್ ಏನೈತಿಲ್ಲ ಪ್ರಿಯಾರಿಟಿ ಲಿಸ್ಟ್ ಮಾಡೋದ್ನಾಗಂತೂ ಬಹಳಷ್ಟು ಮಿಸ್ಟೇಕನ್ನು ಮಾಡ್ತಾರೋ. ಅದಕ್ಕೋಸ್ಕರನ ಪ್ರತಿಯೊಂದು ಕಾಲೇಜ್ ಬಗ್ಗೆನೂ ಕರೆಕ್ಟಾಗಿರುವಂಥ ಮಾಹಿತಿಯನ್ನು ತಗೊಂಡು ಏನೈತಿಲ್ಲ ಆಪ್ಷನ್ ಎಂಟ್ರಿಯನ್ನು ಮಾಡ್ರಿ. ಯಾಕಂದ್ರೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ನೋಡಿ ಎಲ್ಲ ನೋಡಿ ಹೋಗೋಕ್ಕಿಂತನೂ ಕಾಲೇಜ್ ಒಳಗೆ ಏನೈತಿ ಯಾವ ರೀತಿ ಪೇಷಂಟ್ ಬರ್ತಾರೋ ಅದು ಕೂಡ ಇಂಪಾರ್ಟೆಂಟ್ ಆಗ್ತೈತಿ. ನೆಕ್ಸ್ಟ್ 6,81,000 ಆಲ್ ಇಂಡಿಯಾ ರ್ಯಾಂಕಿಗೆ ಪ್ರೈವೇಟ್ ಸೀಟ್ ಬಗ್ಗೆ ಕೇಳತ್ತಾರು. 6 lakh ಅಂದ್ರೆ ಅರೌಂಡ್ 20 to 25 lakh ಸೀಟ್ ಸಿಗ್ಬೋದು. ಟ್ರೈ ಮಾಡ್ರಿ. 6 lakh ಆಲ್ ಇಂಡಿಯಾ ರ್ಯಾಂಕಿಗೆ ಡೀಮ್ಡ್ ಆಗಿರ್ಬೋದು ಮತ್ತು ಪ್ರೈವೇಟ್ ಕಾಲೇಜ್ದಾಗ 25 lakh ಏನೈತಿಲ್ಲ ಸೀಟ್ ಸಿಗ್ಬೋದು. ಓಕೆ 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 ಚಾಯ್ಸ್ 2 ಅನ್ನು ಮಾಡಿದಾಗ ಕಾಲೇಜ್ಗಳನ್ನ ಆ್ಯಡ್ ಮಾಡ್ಬೋದು ಅನ್ನೋದು ಕೇಳೋರು. ಡೆಫಿನೆಟ್ ಆಗಿ ಸೆಕೆಂಡ್ ರೌಂಡ್ದಾಗೂ ಆ್ಯಡ್ ಮಾಡೋಕ್ಕೆ ಟೈಮನ್ನು ಕೊಡ್ತಾರೋ. ನೆಕ್ಸ್ಟ್ SC2 ಕ್ಯಾಟಗರಿಗೆ 416 ಮಾರ್ಕ್ಸ್ಗೆ
2,34,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಐತೈತ ಸೀಟ್ ಸಿಗ್ಬೋದು ಅನ್ನೋದು ಕೇಳ್ಯಾರು. ಆಲ್ಮೋಸ್ಟ್ ಆಲ್ ನಮ್ಮ ಯೂಟ್ಯೂಬ್ ಚಾನಲ್ದಾಗ ಎಲ್ಲ ಕ್ಯಾಟಗರಿದೂ ಕೂಡ ಕಟ್ ಆಫ್ನ ಎಕ್ಸ್ಪ್ಲೈನ್ ಮಾಡೀನಿ. ಅಲ್ಲಿ ಹೋಗಿ ಏನೈತಿಲ್ಲ ನಿಮ್ಮ ಕ್ಯಾಟಗರಿದು ಎಷ್ಟು ಕಟ್ ಆಫ್ ಇರ್ತೈತಿ ಅರೌಂಡ್ 10,000 ವೇರಿಯೇಷನ್ ಆಗೋ ಚಾನ್ಸಸ್ ಏನೈತಿಲ್ಲ ಬಹಳಷ್ಟು ಇರ್ತೈತಿ. BMS ಸೀಟ್ ಮ್ಯಾಟ್ರಿಕ್ಸ್ ಯಾವಾಗ ಬಿಡ್ತಾರೋ ಅಂತ ಹೇಳಿ ಬಹಳಷ್ಟು ಜನ ಕೇಳತ್ತಾರೆ. ಆಲ್ರೆಡಿ ಬಹಳಷ್ಟು ವಿಡಿಯೋ ಒಳಗೆ ನಾನು ಕೂಡ ಎಕ್ಸ್ಪ್ಲೇನ್ ಮಾಡೀನಿ. ಆಲ್ಮೋಸ್ಟ್ ಆಲ್ ಇವೆಲ್ಲ ನಿನ್ನೆ ಕ್ವಶನ್ ಅಂತ ಹೇಳಿ ತಿಳ್ಕೊಂಡೀನಿ. ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.